1960 ಫೆಬ್ರವರಿ 22 ರಾಜಸ್ಥಾನದ ಕೋಟಾ ನಗರ. ಅಲ್ಲಿನ ಶ್ರೀಮಂತ ಪರಿವಾರದಲ್ಲೊಂದು ಮಗುವಿನ ಜನನವಾಗುತ್ತದೆ. ಆ ಮಗುವಿನ ಹೆಸರು ಶಕುಂತಲಾ ಮಹೇಶ್ವರಿ. ಆ ಮಗುವಿನ ತಂದೆಯ ಹೆಸರು ಪ್ರಭುದಯಾಳ್ ಮಹೇಶ್ವರಿ. ಆತನಿಗೆ ಬೆಳ್ಳಿ ಪಾತ್ರೆಗಳ ಒಂದು ಅಂಗಡಿ ಇತ್ತು. ಮನೆಯಲ್ಲೇನೂ ಕುಂದುಕೊರತೆಗಳಿರಲಿಲ್ಲ. ಶಕುಂತಳಾ ಹುಟ್ಟುವ ಮುಂಚೆ ಆ ಪರಿವಾರದಲ್ಲಿ 2 ಮಕ್ಕಳು ಹುಟ್ಟಿದ್ದರು. ಅವರಿಬ್ಬರು ಗಂಡಾಗಿದ್ದರು. ಹಾಗಾಗಿ ಅವರಿಗೆ ಹೆಣ್ಣೊಂದು ಹುಟ್ಟಬೇಕೆಂಬ ಆಸೆ ಇತ್ತು. ಈಗ ಪರಿವಾರದಲ್ಲಿ ಹೆಣ್ಣು ಮಗುವೊಂದರ ಆಗಮನವಾಗಿತ್ತು. ಮನೆಯಲ್ಲಿ ಮಾತ್ರವಲ್ಲ, ಆ ಏರಿಯಾದಲ್ಲೆಲ್ಲ ಸಿಹಿ ಹಂಚಿ ಸಂಭ್ರಮ ಆಚರಿಸಲಾಯಿತು. ಆ ಮಗು ತಂದೆ ಜೊತೆ ತುಂಬ ಸಲುಗೆಯಿಂದ ಬೆಳೆಯಿತು. ತಂದೆಯ ಅಣ್ಣ ಅಂದರೆ ದೊಡ್ಡಪ್ಪನೆಂದರೆ ಆ ಮಗುವಿಗೆ ಇನ್ನೂ ಅಚ್ಚುಮೆಚ್ಚು. ತಂದೆಗೆ ಶಕುಂತಲಾಳನ್ನು ಸುತ್ತಾಡಿಸುವುದೆಂದರೆ ತುಂಬ ಇಷ್ಟ. ಹೀಗೆ ಶಕುಂತಳಾ ಬೆಳೆಯುತ್ತಾ ಹೋದಳು. ಅವಳಿಂದಾಗಿ ಕುಟುಂಬಕ್ಕೂ ಸಂತೋಷವಿತ್ತು. ಅವಳು ಖುಷಿಯಿಂದಲೇ ಆಟವಾಡುತ್ತಾ ದಿನ ಕಳೆಯುತ್ತಿದ್ದಳು. 1968 ಆಕೆ ಅದಾಗಲೇ 8 ವರ್ಷದ ಮಗುವಾಗಿ ಬೆಳೆದಿದ್ದಳು. ಒಂದು ದಿನ ಆಕೆ ಮತ್ತು ಆಕೆಯ ಅಣ್ಣ ಮನೆಯ ಬಾಲ್ಕನಿ ರೀತಿಯಲ್ಲಿ ಹೊರಬಂದಿದ್ದ ಭಾಗವೊಂದರಲ್ಲಿ ಆಟವಾಡುತ್ತಿದ್ದರು. ಅವಳ ತಾಯಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಹೀಗಿರಬೇಕಾದ್ರೆ ಮಗು ಶಕುಂತಲಾಳ ದೊಡ್ಡ ಸ್ವರವೊಂದು ಕೇಳಿಸುತ್ತದೆ. ಬಿದ್ದು ಬಿಡ್ತೀಯಾ ಜೋಕೆ ಎಂದಾಕೆ ಅಣ್ಣನಿಗೆ ಕೂಗುತ್ತಿದ್ದಳು. ಈ ಧ್ವನಿ ಕೇಳಿ ಅಮ್ಮ ಹೊರಗೋಡಿ ಬರುತ್ತಾಳೆ. ಆತನೇನಾದರೂ ಮೇಲಿನಿಂದ ಬಿದ್ದನೆ ಎಂಬ ಭಯ ತಾಯಿಗಿತ್ತು. ಆದರೆ ಬಂದು ನೋಡಿದರೆ ಬಿದ್ದವಳು ಶಕುಂತಳಾ ಆಗಿದ್ದಳು. ಕೆಳಗಡೆ ಸಿಮೆಂಟ್ ನೆಲವಾದುದರಿಂದ ಆಕೆಯ ತಲೆಗೆ ಪೆಟ್ಟಾಗಿತ್ತು. ಆಕೆ 15 ಅಡಿ ಎತ್ತರದಿಂದ ಕೆಳಗೆ ಬಿದ್ದಿದ್ದಳು. ತಲೆಯಿಂದ ರಕ್ತಸ್ರಾವವಾಗಲು ಶುರುವಾಗಿತ್ತು. ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಕೂಡಲೇ ತಂದೆಗೆ ಕರೆ ಹೋಯಿತು. ತಂದೆ ಬಂದು ಆಕೆಯನ್ನು ಆಸ್ಪತ್ರೆಗೆ ಸೇರಿಸುವ ವ್ಯವಸ್ಥೆ ಮಾಡುತ್ತಾರೆ. ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರಿಲ್ಲದ ಕಾರಣ ಬೇರೊಂದು ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಕೊನೆಗೆ 9 ಗಂಟೆಗಳ ಸಾವು ಬದುಕಿನ ಹೋರಾಟದ ನಂತರ ಶಕುಂತಳಾ ಮಹೇಶ್ವರಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ. ಈ ಮಾತನ್ನು ವೈದ್ಯರು ಬಂದು ಹೇಳಿದಾಗ ಆ ಕುಟುಂಬಕ್ಕೆ ಸಿಡಿಲರಗಿದಂತಾಗುತ್ತದೆ. ಒಂದು ಹೆಣ್ಣು ಕುಟುಂಬವನ್ನು ಬೆಳಗುತ್ತದೆ ಎಂದುಕೊಂಡವರಿಗೆ ಆಕೆ ದುಃಖದ ಮಡುವಿನಲ್ಲಿ ಅವರನ್ನು ಬಿಟ್ಟು ಹೋಗಿದ್ದಳು. ಇಲ್ಲಿಗೆ ಶಕುಂತಳಾ ಮಹೇಶ್ವರಿ ಎಂಬ ಆ ಮಗುವಿನ ಕತೆ ಕೊನೆಯಾಗುತ್ತದೆ. ಆದರೆ ಕೊನೆಯಾಗಿದ್ದು ಒಂದು ಜನ್ಮದ ಕಥೆಯಾಗಿತ್ತು. ಕೆಲವೇ ಸಮಯದ ನಂತರ ಆಕೆಯ ಇನ್ನೊಂದು ಜನ್ಮದ ಕತೆ ಶುರುವಾಗಲಿತ್ತು. 1969 ಸೆಪ್ಟೆಂಬರ್ ತಿಂಗಳು. ಲಕ್ಷ್ಮಣಗಡ. ಶಕುಂತಳಾ ಸತ್ತಿದ್ದು 1968 ಏಪ್ರಿಲ್ನಲ್ಲಾದರೆ ಸರಿಸುಮಾರು 1.5 ವರ್ಷದ ನಂತರ ಆಕೆ ಲಕ್ಷ್ಮಣಗಡದಲ್ಲಿ ಮತ್ತೊಮ್ಮೆ ಜನ್ಮ ತಾಳುತ್ತಾಳೆ. ಲಕ್ಷ್ಮಣಗಡ ಒಂದು ಸಣ್ಣ ಪಟ್ಟಣವಾಗಿತ್ತು. ಇದು ಕೋಟಾದಿಂದ 475 ಕಿಲೋಮೀಟರ್ನಷ್ಟು ದೂರದಲ್ಲಿತ್ತು. 1.5 ವರ್ಷದ ನಂತರ ಶಕುಂತಳಾ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಳು. ಈ ಬಾರಿ ಆಕೆ ಒಂದು ಬಡ ಕುಟುಂಬದಲ್ಲಿ ಜನಿಸಿದ್ದಳು. ನಾವು ನಮ್ಮ ಹಲವಾರು ಪುನರ್ಜನ್ಮ ಪ್ರಕರಣದಲ್ಲಿ ಕಾಣುವಂತೆ ಇಲ್ಲಿಯೂ ಕೂಡ ಮಗು ಮಾತನಾಡಲು ಕಲಿತ ಮೇಲೆ ನನ್ನ ಊರು ಕೋಟಾ ಎಂದು ಹೇಳಲಾರಂಭಿಸಿತ್ತು. ಅಂದಹಾಗೆ ಈ ಮಗುವಿಗೆ ಮನೆಯವರು ಸುನೀತಾ ಎಂದು ಹೆಸರಿಟ್ಟಿದ್ದರು. ಸುನೀತಾ ಖಂಡೇಲ್ವಾಲ್. ಈ ಸುನೀತಾ ಎಂಬ ಮಗು 3 ವರ್ಷವಾಗುವಾಗಲೇ ಎಲ್ಲ ಮಾತುಗಳನ್ನು ಹೇಳಲಾರಂಭಿಸಿತ್ತು. ನನ್ನ ಮನೆ ಕೋಟಾದಲ್ಲಿದೆ. ನಮ್ಮದು ಶ್ರೀಮಂತ ಮನೆ. ನಾನು ಬಾಲ್ಕನಿಯಿಂದ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡಿದ್ದೆ. ಅಲ್ಲಿಂದ ನಾನು ಕಣ್ಣು ಮುಚ್ಚಿ ನಂತರ ಎಲ್ಲಿ ಕಣ್ಣು ತೆರೆದೆ ಎಂದು ಹೇಳುತ್ತಿತ್ತು. ಆ ಬಡ ಪರಿವಾರದಲ್ಲಿ ಸುನೀತಾ 6ನೆಯ ಮಗುವಾಗಿ ಹುಟ್ಟಿದ್ದಳು. ಅವಳ ನಂತರ ಕೂಡ 2 ಮಕ್ಕಳು ಹುಟ್ಟಿದ್ದರು. ಒಟ್ಟು 8 ಮಕ್ಕಳಿದ್ದರು. ಸುನೀತಾ ಹುಟ್ಟುವಾಗಲೇ ಒಂದು ವಿಚಿತ್ರವನ್ನು ಗಮನಿಸಲಾಗಿತ್ತು. ಹೆರಿಗೆಯಾಗುವಾಗಲೇ ಮಗುವಿನ ತಲೆಯ ಬಲಬದಿಯಲ್ಲಿ ಗಾಯವೊಂದಾಗಿ ಅದರಿಂದ ರಕ್ತ ಬರುತ್ತಿತ್ತು. ಆಗಿನ ಕಾಲದಲ್ಲಿ ಮನೆಯಲ್ಲೇ ಹೆರಿಗೆಗಳು ಆಗುತ್ತಿದ್ದುದರಿಂದ ಆ ಬ್ಲೀಡಿಂಗನ್ನು ನಿಲ್ಲಿಸಲು ಮನೆಮದ್ದುಗಳನ್ನು ಮಾಡಲಾಯಿತು. ಕೆಲವು ದಿನದ ನಂತರ ಬ್ಲೀಡಿಂಗ್ ನಿಂತು ಹೋಯಿತು. ಆದರೆ
ಆ ಕಲೆ ಹಾಗೆಯೇ ಉಳಿದು ಹೋಯಿತು. ಸ್ನೇಹಿತರೆ, ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು. ಹಿಂದಿನ ಜನ್ಮದಲ್ಲಿ ಸುನೀತಾ ಮೇಲಿನಿಂದ ಬಿದ್ದು ತಲೆಗೆ ಯಾವ ಭಾಗದಲ್ಲಿ ಪೆಟ್ಟು ಮಾಡಿಕೊಂಡಿದ್ದಳೋ ಅದೇ ಭಾಗದಲ್ಲಿ ಆಕೆಗೆ ಹುಟ್ಟಿದಾಗ ಬ್ಲೀಡಿಂಗ್ ಆಗುತ್ತಿತ್ತು. ನೀವು ನಮ್ಮ ಹಿಂದಿನ ಪುನರ್ಜನ್ಮ ಪ್ರಕರಣಗಳಲ್ಲಿ ನೋಡಿರುವಂತೆ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಯಾವುದೋ ಅಪಘಾತದಿಂದ ಸತ್ತಿದ್ದರೆ ಅದರ ಗುರುತು ಈ ಜನ್ಮದಲ್ಲಿಯೂ ಇರುತ್ತದೆ ಎಂಬುದನ್ನು ನೋಡಿರಬಹುದು. ಇದು ಹೆಚ್ಚಿನ ಎಲ್ಲ ಪ್ರಕರಣಗಳಲ್ಲಿಯೂ ನಿಜವಾಗಿತ್ತು. ಹಾಗೆಯೇ ಸ್ಟೀವನ್ಸನ್ ಅವರು ಈ ಒಂದು ಬರ್ತ್ ಮಾರ್ಕ್ಗಾಗಿಯೇ ಹುಡುಕಾಟ ನಡೆಸುತ್ತಿದ್ದರು. ಒಂದು ಪ್ರಕರಣದಲ್ಲಂತೂ ವಿಷ ಹಾಕಿಸಿಕೊಂಡು ಸತ್ತಂತಹ ವ್ಯಕ್ತಿಯ ಹೊಟ್ಟೆಯಲ್ಲಿ ಕಪ್ಪಗಿನ ಗಡ್ಡೆಯ ರೀತಿಯ ಮಾರ್ಕೊಂದು ಈ ಜನ್ಮದಲ್ಲಿಯೂ ಇರುವುದು ಸ್ಕ್ಯಾನಿಂಗ್ನ ಮೂಲಕ ಕಂಡುಬಂದಿತ್ತು. ಈಗ ವಿಷಯಕ್ಕೆ ಬರೋಣ. ಸುನೀತಾ ಆಗಾಗ ನನ್ನನ್ನು ಕೋಟಾಗೆ ಕರೆದುಕೊಂಡು ಹೋಗಿ ಎನ್ನುವುದನ್ನು ಮುಂದುವರಿಸಿದ್ದಳು. ತನ್ನ ಹಿಂದಿನ ಜನ್ಮದ ಮನೆಯ ಬಗ್ಗೆ, ತಂದೆ ತಾಯಿಯ ಬಗ್ಗೆ, ಸೋದರರ ಬಗ್ಗೆ ಆಕೆ ಆಗಾಗ ಹೇಳುತ್ತಿದ್ದಳು. ನನ್ನ ನಿಜವಾದ ತಂದೆ ತಾಯಿ ನೀವಲ್ಲ ಎಂದು ಹೇಳುತ್ತಿದ್ದಳು. ಸುನೀತಾಳ ಮಾತುಗಳನ್ನು ಕೇಳುತ್ತಾ ಮನೆಯವರಿಗೆ ಏನು ಮಾಡಬೇಕೆಂದೇ ಗೊತ್ತಾಗುತ್ತಿರಲಿಲ್ಲ. ಆಕೆಯ ಹಠ ಜೋರಾಯಿತು. ಕರೆದುಕೊಂಡು ಹೋಗದಿದ್ದರೆ ಮನೆಯ ಮೇಲಿನಿಂದ ಕೆಳಕ್ಕೆ ಹಾರುತ್ತೇನೆ ಎನ್ನುತ್ತಿದ್ದಳು. ನಾನು 8 ವರ್ಷದವಳಾಗಿದ್ದಾಗ ಮೇಲಿನಿಂದ ಬಿದ್ದು ಸತ್ತಿದ್ದೆ ಎಂದಾಕೆ ಹೇಳುತ್ತಾಳೆ. ಹಾಗೆಯೇ ಆಕೆ ಒಂದು ರಹಸ್ಯವನ್ನು ಬಹಿರಂಗಪಡಿಸಿದ್ದಳು. ಆ ದಿನ ನನ್ನ ಅಣ್ಣ ನನ್ನನ್ನು ಮೇಲಿನಿಂದ ತಳ್ಳಿದ್ದ ಎಂದಾಕೆ ಹೇಳುತ್ತಿದ್ದಳು. ಆಕೆ ವಿಚಿತ್ರವಾಗಿ ಮಾತನಾಡುತ್ತಿದ್ದಳು. ನನಗೆ ಬಾಯಾರಿಕೆಯಾಗಿತ್ತು. ನಾನಿಲ್ಲಿ ನೀರು ಕುಡಿಯಲು ಬಂದಿದ್ದೆ. ನೀರು ಕುಡಿದಾಗಿದೆ. ನನ್ನನ್ನು ಇಲ್ಲಿಂದ ಕೋಟಾಗೆ ಕರೆದುಕೊಂಡು ಹೋಗಿ. ಈ ರೀತಿಯ ಮಾತುಗಳನ್ನು ಕೇಳಿ ಮನೆಯವರಿಗೆ ಒಂದು ರೀತಿಯ ಭಯ ಆವರಿಸಿತ್ತು. ಆಕೆ ಹೇಳುತ್ತಿದ್ದಳು, ನನಗೆ ದೊಡ್ಡಪ್ಪನೆಂದರೆ ತುಂಬ ಇಷ್ಟ. ನನ್ನ ತಂದೆ ಕೈಗಳಿಗೆ ಗಾಯವಾದರೆ ಅಲ್ಲಿಗೆ ಮೆಹಂದಿ ಹಚ್ಚುತ್ತಿದ್ದರು ಎನ್ನುತ್ತಿದ್ದಳು. ಪ್ರತಿ ವರ್ಷ ನಡೆಯುವ ಜಾತ್ರೆಗೆ ನನ್ನನ್ನು ಕರೆದುಕೊಂಡು ಹೋಗಲಾಗುತ್ತಿತ್ತು. ಮನೆಯವರೆಲ್ಲರಿಗೂ ನಾನು ಮುದ್ದಿನ ಮಗುವಾಗಿದ್ದೆ ಎನ್ನುತ್ತಿದ್ದಳು. ನನ್ನ ತಂದೆಯ ಬಳಿ ಒಂದು ಕಾರಿತ್ತು ಎನ್ನುತ್ತಿದ್ದಳು. ಆಕೆಯ ಮಾತನ್ನು ಕೇಳುತ್ತಾ ಕೊನೆಗೆ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಸುನೀತಾ 3 ವರ್ಷದವಳಾಗಿದ್ದಾಗ ಊಟ ಮಾಡುವುದನ್ನೇ ಕಡಿಮೆ ಮಾಡುತ್ತಾಳೆ. ಆಕೆಯ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ತಂದೆ ತಾಯಿ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಿ ಆಕೆಗೆ ಅಂಥದ್ದೇನೂ ತೊಂದರೆ ಇಲ್ಲ, ಆಕೆ ಆರೋಗ್ಯವಾಗಿಯೇ ಇದ್ದಾಳೆ ಎನ್ನುತ್ತಾರೆ. ಆಗ ಡಾಕ್ಟರ್ಗೆ ಆಕೆಯ ಪುನರ್ಜನ್ಮದ ಮಾತುಗಳ ಬಗ್ಗೆ ತಿಳಿಯುತ್ತದೆ. ಆಕೆ ಯಾವಾಗಲೂ ಕೋಟಾಗೆ ಕರೆದುಕೊಂಡು ಹೋಗಬೇಕೆಂದು ಹಠ ಮಾಡುವುದು ಅವರಿಗೂ ತಿಳಿಯುತ್ತದೆ. ಡಾಕ್ಟರ್ ಕೂಡ ಒಮ್ಮೆ ಮಗುವನ್ನು ಕೋಟಾಗೆ ಕರೆದುಕೊಂಡು ಹೋಗಿ ಅದರಿಂದ ಆಕೆ ಸರಿಯಾಗಲೂಬಹುದು ಎನ್ನುತ್ತಾರೆ. ಆದರೆ ತಂದೆಗೆ ಇಷ್ಟವಿರಲಿಲ್ಲ. ಯಾರದೋ ಮನೆಗೆ ಕರೆದುಕೊಂಡು ಹೋಗಿ ಇವಳು ನಿಮ್ಮ ಮಗಳು ಎಂದು ಹೇಳಿದರೆ ಅವರೇನಂದುಕೊಂಡಾರು, ಅದು ಕೂಡ ಅವರು ತುಂಬ ಶ್ರೀಮಂತರು, ಅವರ ಆಸ್ತಿ ಹೊಡೆಯಲೆಂದೇ ಈ ರೀತಿ ಮಾಡಲಾಗಿದೆ ಎಂದುಕೊಳ್ಳಬಹುದು. ಹೀಗಾಗಿ ತಂದೆಗೆ ಕೋಟಾಗೆ ಹೋಗಿ ಸುನೀತಾಳ ಹಿಂದಿನ ಜನ್ಮದ ಮನೆಯವರನ್ನು ಕಾಣುವುದು ಇಷ್ಟವಿರಲಿಲ್ಲ. ಆದರೆ ಕೋಟಾಗೆ ಹೋಗಲೇಬೇಕೆಂಬ ಒತ್ತಡ ಜಾಸ್ತಿಯಾಗುತ್ತದೆ. ಆಗ ತಂದೆ ಒಂದು ಉಪಾಯ ಮಾಡುತ್ತಾರೆ. ಪಕ್ಕದಲ್ಲಿಯೇ ಒಂದು ಸಿಟಿ ಇದೆ, ಅಲ್ಲಿಗೆ ಕರೆದುಕೊಂಡು ಹೋಗಿ ಇದು ಕೋಟಾ ಎಂದು ತೋರಿಸಿಬಿಡೋಣ. ಆಕೆಗೆ ಏನು ಗೊತ್ತು, ಮಗು ಅಲ್ಲವೇ ಎಂದು ಆತ ಉಪಾಯ ಮಾಡಿದ್ದರು. ಆದರೆ ಮಗು ಸುನೀತಾ ಮಾತ್ರ ಆ ನಗರವನ್ನು ನೋಡಿ ಇದು ಕೋಟಾ ಅಲ್ಲವೆಂದೇ ಹೇಳುತ್ತಾಳೆ. ಅವರು ಜೈಪುರಕ್ಕೆ ಅವಳನ್ನು ಕರೆದುಕೊಂಡು ಹೋಗಿದ್ದರು. ಹೀಗೆ ದಿನಗಳು ಕಳೆಯಿತು. ಸುನೀತಾ ಖಂಡೇಲ್ವಾಲ್ಗೆ 5 ವರ್ಷವಾಯಿತು. ಒಂದು ದಿನ ಆಕೆಯ ಮನೆಗೆ ವಕೀಲರೊಬ್ಬರು ಬರುತ್ತಾರೆ. ಅವರು ಆಕೆಯ ತಂದೆಯ ಸ್ನೇಹಿತರಾಗಿದ್ದರು. ಅವರು ಮಗುವಿನ ಬಳಿ ಮಾತನಾಡಲು ಪ್ರಯತ್ನಿಸಿದಷ್ಟು ಮಗು ಮೌನವಾಗಿತ್ತು. ಕಾರಣ ಕೇಳಿದಾಗ ಮನೆಯವರು ಎಲ್ಲವನ್ನು ಹೇಳುತ್ತಾರೆ. ಆ ವಕೀಲ ಮಗು ಸುನೀತಾ ಬಳಿಯಲ್ಲಿ ಎಲ್ಲವನ್ನು ಕೇಳುತ್ತಾರೆ. ಮಗು ಎಲ್ಲವನ್ನು ಅವರ ಬಳಿಯಲ್ಲಿ ಹೇಳುತ್ತದೆ. ಆಕೆಯ ಹಿಂದಿನ ಜನ್ಮದ ಎಲ್ಲ ವಿವರಗಳನ್ನು ಅವರು ಕೇಳುತ್ತಾರೆ. ಆ ವಿವರಗಳನ್ನೆಲ್ಲ ಅವರು ಒಂದು ಪತ್ರದಲ್ಲಿ ಬರೆದು H.N. ಬ್ಯಾನರ್ಜಿ ಎಂಬ ಪ್ರೊಫೆಸರ್ ಒಬ್ಬರಿಗೆ ಕಳುಹಿಸುತ್ತಾರೆ. H.N. ಬ್ಯಾನರ್ಜಿ ಜೈಪುರ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು.
ಅವರಿಗೆ ಇಂತಹ ವಿಷಯಗಳಲ್ಲಿ ಆಸಕ್ತಿ ಇತ್ತು. ಅವರು ಇಂತಹ ಶೋಧಗಳನ್ನು ನಡೆಸುತ್ತಿದ್ದರು. ಈ ಪತ್ರವನ್ನು ಓದಿದ ಬ್ಯಾನರ್ಜಿಯವರು 1974ರ ಡಿಸೆಂಬರ್ 17ರಂದು ಲಕ್ಷ್ಮಣಗಳಕ್ಕೆ ಬರುತ್ತಾರೆ. ಅವರು ಬಂದು ಸುನೀತಾಳನ್ನು ಮಾತನಾಡಿಸುತ್ತಾರೆ. ಆಕೆಯಿಂದ ಹಿಂದಿನ ಜನ್ಮದ ಕಥೆಗಳನ್ನು ಕೇಳುತ್ತಾರೆ. ಅವಳ ತಂದೆ ಬೆಳ್ಳಿ ನಾಣ್ಯಗಳ ಮತ್ತು ಬೆಳ್ಳಿ ಪಾತ್ರೆಗಳ ಅಂಗಡಿಯೊಂದನ್ನು ಇಟ್ಟುಕೊಂಡಿದ್ದರು. ಅವಳಿಗೆ 2 ಅಣ್ಣಂದಿರಿದ್ದರು. ತಾಯಿ ಮನೆ ಕೆಲಸ ಮಾಡಿಕೊಂಡು ಗೃಹಿಣಿಯಾಗಿದ್ದಳು. ಕೋಟಾದಲ್ಲಿ ಬ್ರಿಜ್ ರಾಜ್ಪುರದಲ್ಲಿ ಆಕೆಯ ಮನೆಯಿತ್ತು ಎಂಬುದನ್ನು ಹೇಳುತ್ತಾಳೆ. ಈಕೆ ವೈಶ್ಯ ಸಮುದಾಯದವಳಾಗಿದ್ದಳು. ಆಕೆಯನ್ನು ದೊಡ್ಡಪ್ಪ ತುಂಬ ಇಷ್ಟಪಡುತ್ತಿದ್ದರು ಎಂಬುದನ್ನು ಹೇಳುತ್ತಾಳೆ. ಹಬ್ಬದ ದಿನಗಳಂದು ನಾರಂಗಿ ಎನ್ನುವ ಪ್ರಸಾದವನ್ನು ಮಾಡಲಾಗುತ್ತಿತ್ತು ಎಂದಾಕೆ ಹೇಳುತ್ತಾಳೆ. ಈ ನಾರಂಗಿ ಪ್ರಸಾದವನ್ನು ಕೋಟಾದಲ್ಲಿ ಮಾತ್ರ ತಯಾರಿಸಲಾಗುತ್ತಿತ್ತು. 475 ಕಿಲೋಮೀಟರ್ ದೂರದ ಲಕ್ಷ್ಮಣಗಢದಲ್ಲಿ ಇದರ ಹೆಸರನ್ನು ಕೂಡ ಯಾರೂ ಕೇಳಿರಲಿಲ್ಲ. ಕೋಟಾದಲ್ಲಿರುವಾಗ ಮನೆಯಲ್ಲಿ ಆಗಾಗ ಬೀಜಗಳ ಬರ್ಫಿಯನ್ನು ತಯಾರಿಸಲಾಗುತ್ತಿತ್ತು. ಈ ರೀತಿ ಬೀಜಗಳ ಬರ್ಫಿ ತಯಾರಿಸುವ ಕ್ರಮ ಲಕ್ಷ್ಮಣಗಢದಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಎಲ್ಲ ವಿವರಗಳನ್ನು ಕೇಳಿದ ನಂತರ ಪ್ರೊಫೆಸರ್ ಬ್ಯಾನರ್ಜಿಯವರು ಸುನೀತಾಳನ್ನು ಕೋಟಾಗೆ ಕರೆದುಕೊಂಡು ಹೋಗೋಣ ಎನ್ನುತ್ತಾರೆ. ಈ ಮೊದಲು ಒಪ್ಪದೇ ಇದ್ದ ತಂದೆಗೆ ಈಗ ಒಪ್ಪಲೇಬೇಕಾಗುತ್ತದೆ. ಈ ಬಾರಿ ಯಾವುದೇ ರಿಗ್ರೆಷನ್ ಇಲ್ಲದೆ ಹೋಗಬಹುದಿತ್ತು. ಯಾಕೆಂದರೆ ಅಲ್ಲಿನವರು ಯಾವುದೇ ಆಸ್ತಿಗಾಗಿ ದುಡ್ಡಿಗಾಗಿ ಬಂದಿದ್ದಾರೆ ಅಂದುಕೊಳ್ಳಲಾರರು. ನಮ್ಮ ಜೊತೆ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಇದ್ದಾರೆ, ತನಿಖೆಗಾಗಿ ಬಂದಿದ್ದೇವೆ ಎಂದರಾಯಿತು ಎಂದುಕೊಂಡು ತಂದೆ ಕೋಟಾಗೆ ಹೋಗಲು ಒಪ್ಪುತ್ತಾರೆ. ಒಂದು ದಿನ ಎಲ್ಲರೂ ಒಟ್ಟಾಗಿ ಕೋಟಾಗೆ ಹೊರಡುತ್ತಾರೆ. ಆದರೆ ಸುನೀತಾಳಿಗೆ ಈ ವಿಷಯ ತಿಳಿಸಿರಲಿಲ್ಲ. ಅವಳು ಮೊದಲೇ ಹೇಳುತ್ತಿದ್ದ ಚೌತ್ ಮಾತಾ ಬಾಜಾರ್ನಲ್ಲಿ ಹೋಗಿ ಇಳಿಯುತ್ತಾರೆ. ಅಲ್ಲಿ ಆಕೆಗೆ ಹೇಳುತ್ತಾರೆ, ನಿನ್ನ ತಂದೆಯ ಅಂಗಡಿ ಎಲ್ಲಿದೆ ತೋರಿಸು. ಆಕೆ ಆ ಬಾಜಾರ್ನ ಒಂದೊಂದೇ ಅಂಗಡಿಯತ್ತ ಸಾಗುತ್ತಾ ನಡೆಯುತ್ತಾಳೆ. ಕೊನೆಗೆ ಒಂದು ಅಂಗಡಿಯ ಮುಂದೆ ನಿಂತು ಇದೇ ನನ್ನ ತಂದೆಯ ಅಂಗಡಿ ಎನ್ನುತ್ತಾಳೆ. ಆ ಅಂಗಡಿಯ ಒಳ ಹೊಕ್ಕಾಗ ಅಲ್ಲೊಬ್ಬ ಮಧ್ಯವಯಸ್ಕ ವ್ಯಕ್ತಿ ಕೂತಿದ್ದ. ಆತನೇ ಆ ಅಂಗಡಿಯ ಮಾಲೀಕ. ಆತನ ಹೆಸರು ಕೇಳಿದಾಗ ಪ್ರಭುದಯಾಳ್ ಮಹೇಶ್ವರಿ ಎಂದು ಹೇಳುತ್ತಾನೆ. ಅಲ್ಲಿಗೆ ಸುನೀತಾ ಖಂಡೇಲ್ವಾಲ್ ಹೇಳಿದ ಆ ತಂದೆಯ ಹೆಸರು ನಿಜವಾಗಿತ್ತು. ಆತ ಬೆಳ್ಳಿ ನಾಣ್ಯಗಳನ್ನು ಮತ್ತು ಪಾತ್ರೆಗಳನ್ನು ಮಾರುತ್ತಿದ್ದ. ಆತನ ಮಗಳೊಬ್ಬಳಿದ್ದಾಳೆ ಎಂದು ಕೇಳಿದಾಗ ಆತ ಹೌದು, ನನ್ನ ಮಗಳು 8 ವರ್ಷದವಳಾಗಿದ್ದಾಗ ತೀರಿ ಹೋಗಿದ್ದಳು. ಆಕೆಯ ಹೆಸರು ಶಕುಂತಳಾ ಮಹೇಶ್ವರಿ ಎಂದು ಹೇಳುತ್ತಾನೆ. ಪ್ರೊಫೆಸರ್ ಮುಂದೆ ಬಂದು ನಿಮ್ಮ ಮಗಳೀಗ ಮತ್ತೆ ಹುಟ್ಟಿ ಬಂದಿದ್ದಾಳೆ ಎನ್ನುತ್ತಾರೆ. ಈ ಮಾತನ್ನು ಕೇಳಿ ಪ್ರಭುದಯಾಳ್ಗೆ ನಂಬಲಾಗಲಿಲ್ಲ. ನಾವೀಗ ಈ ವಿಷಯ ನಿಜವೇ ಸುಳ್ಳೇ ಎಂಬುದನ್ನು ಸಂಶೋಧನೆ ಮಾಡಲು ಬಂದಿದ್ದೇವೆ ಎಂದು ಪ್ರೊಫೆಸರ್ ಹೇಳಿದಾಗ ಆತನಿಗೆ ನಂಬಲೇಬೇಕಾಯಿತು. ಸುನೀತಾ ತಂದೆಯನ್ನು ಗುರುತಿಸಿದ್ದಳು. ಆತ ಬೆಳ್ಳಿಯ ನಾಣ್ಯವೊಂದನ್ನು ರಹಸ್ಯವಾಗಿ ಇಟ್ಟಿರುತ್ತಿದ್ದ ಜಾಗವನ್ನು ಆಕೆ ತೋರಿಸಿದ್ದಳು. ಈಗ ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗಲಾಗುತ್ತದೆ. ಮನೆಯನ್ನು ಗುರುತಿಸಲು ಹೇಳಿದಾಗ ಮೊದಲ ಬಾರಿಗೆ ಆಕೆಗೆ ತುಂಬ ಕಷ್ಟವಾಗುತ್ತದೆ. ಕೊನೆಗೆ ಹಲವಾರು ಹೊತ್ತಿನ ಬಳಿಕ ಆಕೆ ಮನೆಯನ್ನು ಗುರುತು ಹಿಡಿಯುತ್ತಾಳೆ. ಮನೆಯೊಳಗೆ ಆಕೆಯನ್ನು ಕರೆದುಕೊಂಡು ಹೋದಾಗ ತಾಯಿ ಮತ್ತು ಆಕೆಯ ಹಿಂದಿನ ಜನ್ಮದ ಅಣ್ಣನನ್ನು ಆಕೆ ಗುರುತು ಹಿಡಿಯುತ್ತಾಳೆ. ಆ ತಾಯಿಗೆ ತನ್ನ ಮಗು ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾಳೆ ಎಂದು ಕೇಳಿದಾಗ ನಂಬಲಾಗಲಿಲ್ಲ. ಮಗು ಆಕೆಯನ್ನು ಗುರುತಿಸಿದಾಗ ಆಕೆಗೂ ಆನಂದ ಬಾಷ್ಪ ಹರಿದಿತ್ತು. ಈಗ ಸುನೀತಾ ಖಂಡೇಲ್ವಾಲ್ ಹೇಳಿದ್ದ ಪ್ರತಿಯೊಂದು ವಿಚಾರವನ್ನು ಕೂಡ ತಾಳೆ ಮಾಡಲಾಯಿತು. ಎಲ್ಲವೂ ಸರಿಯಾಗಿದ್ದವು. ಆದರೆ ಒಂದು ಮಾತ್ರ ತಪ್ಪಾಗಿತ್ತು. ಆಕೆ ತಂದೆಯ ಬಳಿ ಕಾರು, ಸ್ಕೂಟರ್ ಎಲ್ಲವೂ ಇತ್ತು ಎಂದಿದ್ದಳು. ಆದರೆ ಆಕೆಯ ತಂದೆಯ ಬಳಿ ಸ್ಕೂಟರ್ ಮಾತ್ರ ಇತ್ತು, ಕಾರಿರಲಿಲ್ಲ. ನಂತರ ಸುನೀತಾಳನ್ನು ಬಾಲ್ಕನಿಗೆ ಕರೆದುಕೊಂಡು ಹೋಗಲಾಯಿತು. ಆಕೆ ಮೇಲಿನಿಂದ ಬಿದ್ದ ಸ್ಥಳವಾಗಿತ್ತದು. ಆದರೆ ಅಲ್ಲಿಗೆ ಹೋಗುತ್ತಲೇ ಆ ಹುಡುಗಿ ಭಯದಿಂದ ವಾಪಸ್ಸು ಓಡಿ ಬರುತ್ತಾಳೆ. ನಾನು ಮತ್ತೊಮ್ಮೆ ಬೀಳುತ್ತೇನೆ ಎಂಬ ಭಯ ಅವಳನ್ನು ಕಾಡಿತ್ತು. ಇಲ್ಲಿ ಮನೆಯವರ ಪ್ರಕಾರ ಆಕೆ ಮೇಲಿನಿಂದ ಬಿದ್ದು ತಲೆಯ ಬಲಭಾಗದಲ್ಲಿ ಉಂಟಾದ ಗಾಯದಿಂದ ರಕ್ತಸ್ರಾವವಾಗಿ ಸತ್ತಿದ್ದಳು. ಅದೇ ಜಾಗದಲ್ಲಿ ಅವಳಿಗೆ ಈ ಜನ್ಮದಲ್ಲಿ ಗಾಯದ ಕಲೆ ಇತ್ತು. ಶಕುಂತಳಾ ಮಗುವಾಗಿದ್ದಾಗ ಬಹಳಷ್ಟು ಇಂಗ್ಲಿಷ್ ಶಬ್ದಗಳನ್ನು ಬಳಸುತ್ತಿದ್ದಳು. ಸುನೀತಾ ಬಡ ಪರಿವಾರದಲ್ಲಿ ಹುಟ್ಟಿದ್ದರೂ ಕೂಡ ಆಕೆ ಇಂಗ್ಲಿಷ್ ಶಬ್ದಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಳು. ಅವಳಿಗಾಗಲಿ
ಅವಳ ಸಹೋದರ ಸಹೋದರಿಯರಿಗಾಗಲಿ ಹೆಚ್ಚಿನ ಶಿಕ್ಷಣವಿರಲಿಲ್ಲವಾದ್ದರಿಂದ ಅವರು ಯಾರೂ ಇಂಗ್ಲಿಷ್ ಶಬ್ದಗಳನ್ನು ಬಳಸುತ್ತಿರಲಿಲ್ಲ. ಆದರೆ ಸುನೀತಾ ಯಾಕೆ ಹೀಗೆ ಎಂದು ಅವಳ ತಂದೆ ತಾಯಿಗೆ ತುಂಬ ವರ್ಷದಿಂದ ಅರ್ಥವಾಗಿರಲಿಲ್ಲ. ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿತ್ತು. ಶಕುಂತಳಾ ಶ್ರೀಮಂತ ಕುಟುಂಬದವಳಾಗಿದ್ದುದರಿಂದ ಮನೆಯ ವಾತಾವರಣದಂತೆ ಆಕೆ ಬೆಳೆದಿದ್ದಳು. ಅದೇ ಅಭ್ಯಾಸಗಳು ಮುಂದಿನ ಜನ್ಮದಲ್ಲಿಯೂ ಪುನರಾವರ್ತನೆಯಾಗಿದ್ದವು. ಸ್ನೇಹಿತರೆ, ನಮ್ಮಲ್ಲಿ ಭಾಷೆ ಕನ್ನಡವೇ ಆದರೂ ಪ್ರದೇಶದಿಂದ ಪ್ರದೇಶಕ್ಕೆ ಪದಪ್ರಯೋಗಗಳು ಬದಲಾಗುತ್ತವೆ. ಇದರಂತೆ ಎಲ್ಲ ಕಡೆಯೂ ಇರುತ್ತದೆ. ರಾಜಸ್ಥಾನದಲ್ಲಿಯೂ ಇದೇ ರೀತಿ ಇದೆ. ಲಕ್ಷ್ಮಣಗಢದಲ್ಲಿನ ಭಾಷೆಗೂ ಕೋಟಾದ ಜನರ ಭಾಷೆಗೂ ವ್ಯತ್ಯಾಸವಿದೆ. ಆದರೆ ಲಕ್ಷ್ಮಣಗಢದಲ್ಲಿ ಹುಟ್ಟಿದರೂ ಕೂಡ ಸುನೀತಾಳ ಭಾಷೆ ಕೋಟಾದ ಭಾಷೆಯಂತೆಯೇ ಇತ್ತು. ಉದಾಹರಣೆಗೆ, ತರಕಾರಿಗೆ ಕೋಟಾದಲ್ಲಿ ಸಬ್ಜಿ ಎಂದು ಕರೆದರೆ ಲಕ್ಷ್ಮಣಗಢದಲ್ಲಿ ಬಾಜಿ ಎಂದು ಕರೆಯುತ್ತಿದ್ದರು. ಆದರೆ ಸುನೀತಾ ಮಾತ್ರ ಕೋಟಾದವರಂತೆ ಯಾವಾಗಲೂ ಸಬ್ಜಿ ಎಂದೇ ಕರೆಯುತ್ತಿದ್ದಳು. ಸುನೀತಾ ಹೇಳಿದಂತೆ ಗಾಯಗೊಂಡಾಗ ಆಕೆಗೆ ತಂದೆ ಮೆಹಂದಿ ಹಚ್ಚುತ್ತಿದ್ದರು ಎಂದಾಗಿತ್ತು. ಆದರೆ ಅವಳಿಗೆ ತಂದೆ ಮೆಹಂದಿ ಹಚ್ಚುತ್ತಿರಲಿಲ್ಲ, ತಾಯಿ ಎಂಬುದು ನಂತರ ತಿಳಿಯುತ್ತದೆ. ಇಲ್ಲಿ ಸುನೀತಾ ತಪ್ಪಾಗಿದ್ದಳು. ಹಾಗೆಯೇ ಸುನೀತಾ ಆ ದಿನ ನಾನು ಮೇಲಿನಿಂದ ಕೆಳಗೆ ಬೀಳಲು ಕಾರಣ ನನ್ನ ಅಣ್ಣನೇ ಎಂದಿದ್ದಳು. ಆತನೇ ಆಟವಾಡುತ್ತಾ ನನ್ನನ್ನು ದೂಡಿದ್ದ ಎಂದು ಹೇಳಿದ್ದಳು. ಈ ಮಾತುಕತೆಗಳು ನಡೆದವು. ಆದರೆ ಅವಳ ಅಣ್ಣ, ಅಂದರೆ ಶಕುಂತಳಾಳ ಅಣ್ಣ, ಈ ಮಾತನ್ನು ಒಪ್ಪಲು ತಯಾರಿರಲಿಲ್ಲ. ಕೊನೆಗೆ ಇದರ ಬಗ್ಗೆ ನಿಜವಾಗಿಯೂ ನಡೆದ ಘಟನೆ ಏನು ಎಂಬುದನ್ನು ತೀರ್ಮಾನಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಪ್ರೊಫೆಸರ್ ಮುಂದಾಳುತ್ವದಲ್ಲಿ ಕೊನೆಯಾದ ಈ ಮೀಟಿಂಗ್ನ ನಂತರ ತುಂಬ ಖುಷಿಯಾದವರೆಂದರೆ ಶಕುಂತಲಾನ ಮನೆಯವರು. ಅವರು ತುಂಬ ಪ್ರೀತಿಸುತ್ತಿದ್ದ ಮಗಳನ್ನು ಕಳೆದುಕೊಂಡಿದ್ದರು. ಆದರೆ ಈಗ ಅವಳೇ ಮತ್ತೆ ಹುಟ್ಟಿ ಬಂದಿದ್ದಾಳೆಂದ ಮೇಲೆ ಅವರಿಗೆ ಬಣ್ಣಿಸಲಾಗದ ಅನುಭವವಾಗಿತ್ತು. ಅವರು ಸುನೀತಾಳನ್ನು ತಮ್ಮ ಮಗಳೆಂಬುದನ್ನು ಒಪ್ಪಿದ್ದರು. ಆ ಮನೆಯವರಿಗೆ ತಮ್ಮ ಮಗಳನ್ನು ಕೆಲ ವರ್ಷಗಳ ನಂತರ ಮತ್ತೊಮ್ಮೆ ಭೇಟಿಯಾದಂತಿತ್ತು. ಸುನೀತಾಳ ನಡೆ ನುಡಿ ಭಾವಭಂಗಿಗಳೆಲ್ಲವೂ ತಮ್ಮ ಮಗಳು ಶಕುಂತಳಾಳನ್ನೇ ಹೋಲುತ್ತಿದೆ ಎಂದವರು ಹೇಳುತ್ತಾರೆ. ಈ ಭೇಟಿಯ ನಂತರ ಮೊದಲು ಮೌನವಾಗಿದ್ದ ಸುನೀತಾ ಮತ್ತೆ ಚುರುಕಾಗುತ್ತಾಳೆ. ಯಾವಾಗಲೂ ಖುಷಿಯಿಂದ ಇರಲು ಪ್ರಾರಂಭಿಸುತ್ತಾಳೆ. ಈ ಪುನರ್ಜನ್ಮದ ಕತೆ ನಿಜವೆಂಬುದು ಸಾಬೀತಾಗುತ್ತದೆ. ಇಷ್ಟರವರೆಗೆ ಈ ಇಬ್ಬರು ಮನೆಯವರ ಮಧ್ಯೆ ಇದ್ದ ಈ ರಹಸ್ಯವೀಗ ಹೊರಗಿನವರಿಗೂ ತಿಳಿಯುತ್ತದೆ. ಪತ್ರಿಕೆಗಳು ಈ ಪುನರ್ಜನ್ಮದ ಪ್ರಕರಣದ ಬಗ್ಗೆ ಬರೆಯುತ್ತವೆ. ಸುದ್ದಿ ಸ್ಟೀವನ್ಸನ್ ಅವರ ಕಿವಿಗೂ ಬೀಳುತ್ತದೆ. ಅವರ ತಂಡದಿಂದ ಸತ್ಯವಂತ್ ಪತ್ರಿಚಾ ಎಂಬ ಇನ್ವೆಸ್ಟಿಗೇಟರ್ ಒಬ್ಬರು ಈ ಪ್ರಕರಣದ ತನಿಖೆ ಮಾಡಲು ಬರುತ್ತಾರೆ. 1976-77ರಲ್ಲಿ ಬಂದ ಇವರು ಸುನೀತಾ ಖಂಡೇಲ್ವಾಲ್, ಅವಳ ಮನೆಯವರು, ಅವರ ಸಂಬಂಧಿಕರು, ಜೊತೆಗೆ ಶಕುಂತಳಾಳ ಪರಿವಾರದವರನ್ನು ಕೂಡ ಇಂಟರ್ವ್ಯೂ ಮಾಡಿ ಮಾಹಿತಿಗಳ ಸತ್ಯಾಸತ್ಯತೆ ಪರಿಶೀಲಿಸುತ್ತಾರೆ. ಮಾರ್ಚ್ 1979ರಲ್ಲಿ ಇಯಾನ್ ಸ್ಟೀವನ್ಸನ್ ಅವರು ಭಾರತಕ್ಕೆ ಬರುತ್ತಾರೆ. ಅವರು ಈ ಸುನೀತಾ ಖಂಡೇಲ್ವಾಲ್ ಪ್ರಕರಣವನ್ನು 1981ರಿಂದ ಶುರು ಮಾಡಿ 86ರವರೆಗೂ ದೀರ್ಘವಾಗಿ ತನಿಖೆ ಮಾಡುತ್ತಾರೆ. ಅವರು ಈ ಪ್ರಕರಣವನ್ನು ಮೊದಲಿನಿಂದ ರಿಸರ್ಚ್ ಮಾಡಲು ಶುರು ಮಾಡುತ್ತಾರೆ. ಅವರು ಪ್ರತಿ ಪ್ರಕರಣದಲ್ಲಿಯೂ ಇದೇ ಸತ್ಯವೇ ಅಥವಾ ಇದರ ಹಿಂದೆ ಯಾವುದಾದರೂ ಪಿತೂರಿ ಇದೆಯೇ ಎಂದವರು ತಿಳಿಯಬಯಸುತ್ತಾರೆ. ಹಾಗೆಯೇ ಇದು ನಿಜವೆಂದಾದರೆ ಇದು ಎಷ್ಟರ ಮಟ್ಟಿಗೆ ನಿಜ, ಇದರಲ್ಲಿ ಎಷ್ಟು ಸತ್ಯಾಂಶವಿದೆ, ಆಕೆ ಹೇಳಿದುದರಲ್ಲಿ ಎಷ್ಟು ಕ್ಲೇಮ್ಗಳು ಸರಿಯಾಗಿವೆ, ಎಷ್ಟು ಸರಿಯಾಗಿಲ್ಲ ಎಂಬುದನ್ನು ಅವರು ತನಿಖೆ ಮಾಡುತ್ತಾರೆ. ಸ್ಟೀವನ್ಸನ್ ಅವರು ಸುನೀತಾಳಿಗೆ ಅವಳು ಹೇಗೆ ಸತ್ತಳು, ಆ ನಂತರ ಏನೇನೆಲ್ಲ ನೆನಪಿದೆ ಎಂಬ ಕುತೂಹಲಕಾರಿ ಪ್ರಶ್ನೆಯೊಂದನ್ನು ಕೇಳುತ್ತಾರೆ. ಆಗ ಸುನೀತಾ ಹೇಳಿದ್ದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸುನೀತಾಳಿಗೆ ಅರ್ಥಾತ್ ಶಕುಂತಳಾಳಿಗೆ ಮೇಲಿನಿಂದ ಕೆಳಗೆ ಬಿದ್ದಾಗ ತಲೆಗೆ ಗಾಯವಾಗಿತ್ತು. ಅಲ್ಲಿಯೇ ಅವಳಿಗೆ ಜ್ಞಾನ ತಪ್ಪಿತ್ತು. ಅವಳು ಎಚ್ಚರವಾದಾಗ ಆಕೆ ಮೇಲಿನ ಲೋಕದಲ್ಲಿ ಇದ್ದಳು. ಅಲ್ಲೊಬ್ಬರು ಬಿಳಿಗಡ್ಡದ ಬಾಬಾ ಕೂತಿದ್ದರು. ಅವರ ಬಳಿ ಆಕೆ ಹೋದಾಗ ಅವರು ಪುಸ್ತಕವೊಂದನ್ನು ತೆರೆದು ನೋಡುತ್ತಾರೆ. ಅವರು ಹೇಳುತ್ತಾರೆ, ಈಕೆಯ ಸಮಯವಿನ್ನೂ ಮುಗಿದಿಲ್ಲ, ಈಕೆಯನ್ನು ವಾಪಸ್ಸು ಕಳುಹಿಸಿ. ಆಕೆಯನ್ನು ವಾಪಸ್ಸು ಕೆಳಗಡೆ ಕಳುಹಿಸಲಾಗುತ್ತದೆ. ಅವಳು ಎಚ್ಚರವಾದಾಗ ಇನ್ನೊಂದು ಮನೆಯಲ್ಲಿ ಹುಟ್ಟಿದ್ದಳು. ಅವಳ ಗಾಯದಿಂದ ರಕ್ತ ಇನ್ನೂ ಹರಿಯುತ್ತಿತ್ತು.
ಸ್ಟೀವನ್ಸನ್ ಅವರು ಕೋಟಾ ನಗರದಲ್ಲಿ ಶಕುಂತಳಾಳ ರೀತಿಯಲ್ಲಿಯೇ ಬೇರೆ ಯಾವುದಾದರೂ ಮಗು ಬಾಲ್ಕನಿಯಿಂದ ಬಿದ್ದು ಸತ್ತಿತ್ತೇ ಎಂದು ತನಿಖೆ ಮಾಡುತ್ತಾರೆ. ಅವರಿಗೆ ಅಂಥ ಯಾವುದೇ ಪ್ರಕರಣ ಪತ್ತೆಯಾಗಲಿಲ್ಲ. ಶಕುಂತಳಾಳ ಮನೆಯವರು ಸುನೀತಾಳನ್ನು ದತ್ತು ತೆಗೆದುಕೊಳ್ಳಬೇಕೆಂದು ಕೂಡ ಬಯಸುತ್ತಾರೆ. ಇದಕ್ಕಾಗಿ ಅವರು ಲಕ್ಷಾಂತರ ರೂಪಾಯಿಗಳನ್ನು ನೀಡಲು ತಯಾರಿದ್ದರು. ಆದರೆ ಸುನೀತಾಳ ಮನೆಯವರು ಇದಕ್ಕೆ ಒಪ್ಪಲಿಲ್ಲ. ಸುನೀತಾ ನಮಗೂ ಮಗಳು ನಿಮಗೂ ಮಗಳು, ಇಬ್ಬರೂ ಸೇರಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳೋಣ ಎಂದು ಹೇಳಿದ್ದರು. ಒಲ್ಲದ ಮನಸ್ಸಿನಿಂದ ಕೊನೆಗೂ ಶಕುಂತಳಾಳ ಮನೆಯವರು ಈ ಮಾತಿಗೆ ಒಪ್ಪುತ್ತಾರೆ. ಸುನೀತಾ ಬೆಳೆದು 12 ವರ್ಷವಾಗುವ ಹೊತ್ತಿಗೆ ತನ್ನ ಹಿಂದಿನ ಜನ್ಮದ ಮಾತುಗಳನ್ನು ಕಡಿಮೆ ಮಾಡಿದ್ದಳು. ಈಗ ಅವಳಿಗೆ ತನ್ನ ಪುನರ್ಜನ್ಮದ ಹಿಂದೆ ಬೀಳುವುದರಿಂದ ಏನೂ ಪ್ರಯೋಜನವಿಲ್ಲ ಎನ್ನಿಸಿತ್ತು. ಆದರೂ ಕೂಡ ಸುನೀತಾ ಆಗಾಗ ಶಕುಂತಳಾಳ ಮನೆಗೆ ಹೋಗಿ ಬರುತ್ತಿದ್ದಳು. ಅದು ಅವಳಿಗೆ ಎರಡನೇ ಮನೆಯಂತಿತ್ತು. ವಿಶೇಷ ಕಾರ್ಯಕ್ರಮಗಳಲ್ಲಿ ಎರಡೂ ಮನೆಯವರು ಸೇರುತ್ತಿದ್ದರು. 1989ರಲ್ಲಿ ಸುನೀತಾ ದೊಡ್ಡವಳಾದ ಮೇಲೆ ಅವಳ ಮದುವೆಯನ್ನು ನಾವು ಮಾಡುತ್ತೇವೆ ಎಂದು ಶಕುಂತಳಾಳ ಮನೆಯವರು ಮುಂದೆ ಬರುತ್ತಾರೆ. ಆದರೆ ಸುನೀತಾಳ ಮನೆಯವರು ಒಪ್ಪುವುದಿಲ್ಲ. ಕೊನೆಗೆ ಇಬ್ಬರೂ ಸೇರಿ ಖರ್ಚುಗಳನ್ನು ಹಂಚಿಕೊಂಡು ಆಕೆಯ ಮದುವೆಯನ್ನು ಮಾಡುತ್ತಾರೆ. ಮದುವೆ ನಂತರವೂ ಸುನೀತಾಳಿಗೆ ತನ್ನ ಪೂರ್ವಜನ್ಮದ ಮನೆಯ ಸಂಪರ್ಕ ಚೆನ್ನಾಗಿಯೇ ಇತ್ತು. ಇಂದಿನವರೆಗೂ ಆ ಸಂಬಂಧ ಹಾಗೆಯೇ ಇದೆ ಎಂದು ಹೇಳಲಾಗುತ್ತದೆ. ಈಗ ಸುನೀತಾ ಖಂಡೇಲ್ವಾಲ್ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂಬುದರ ಬಗ್ಗೆ ಮಾಹಿತಿಗಳು ಎಲ್ಲಿಯೂ ಲಭ್ಯವಿಲ್ಲ. ಆದರೆ ಈ ಪುನರ್ಜನ್ಮದ ಘಟನೆ ಸ್ಟೀವನ್ಸನ್ ಅವರು ದಾಖಲಿಸಿದ ಒಂದು ಸತ್ಯ ಘಟನೆಯಾಗಿದೆ. ಸ್ಟೀವನ್ಸನ್ ಅವರು ಪ್ರಪಂಚದ ಪ್ರಖ್ಯಾತ ರೀಇನ್ಕಾರ್ನೇಷನ್ ರಿಸರ್ಚರ್ ಎಂಬುದು ನಿಮಗೂ ಗೊತ್ತಿದೆ. ಅವರು ಬರೆದ ಪುಸ್ತಕದಲ್ಲಿ ಈ ಘಟನೆಯನ್ನು ದಾಖಲಿಸಲಾಗಿದೆ. ಪ್ರಪಂಚದ ಹಲವಾರು ಪುನರ್ಜನ್ಮದ ಕಥೆಗಳಲ್ಲಿ ಈ ಕಥೆಯು ಒಂದಾಗಿದೆ. ಸ್ನೇಹಿತರೆ, ನಿಮಗೇನನ್ನಿಸಿತು ಈ ಕಥೆಯನ್ನು ಕೇಳಿ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.